ಏನು ಯೋಚನೆ ಮಾಡ್ತಿದಾರ ಲಕ್ಕಿ ಅವರೇ? ತಾಯಿ ಆಗೋಳ್ಗೂ ಆಸೆ ಇರುತ್ತಲ್ವಾ, ನನ್ನ ಸೀಮಂತಕ್ಕೆ ಬಂದವರೆಲ್ಲ ನನ್ನ ಮಗುಗೆ ಆಶೀರ್ವಾದ ಮಾಡಿ ಹರಿಸ್ಬಿಟ್ಟು ಹೋಗ್ಬೇಕು ಅಂತ. ಇದನ್ನೆಲ್ಲ ಪದೇ ಪದೇ ನಾವು ಅನ್ಕೊಂಡ್ರು ಮಾಡೋದಕ್ಕಾಗಲ್ಲ ಲಕ್ಕಿ ಅವರೇ. ಅದ್ರಲ್ಲೂ ನಿಮ್ಮ ತಾಯಿ ಸೀಮಂತನ ನೀವೇ ಮಾಡ್ತಿದ್ದೀರಾ. ಈ ಥರ ಅವಕಾಶ ಯಾರಿಗೆ ಸಿಗುತ್ತೆ ಹೇಳಿ? ಲಕ್ಕಿ ಅವರೇ, ದಯವಿಟ್ಟು ಈ ರೀತಿ ಅವಕಾಶಗಳನ್ನೆಲ್ಲ ಬಿಟ್ಕೊಡ್ಬೇಡಿ. ಸರಿ ನಡಿ ಮಾತಾಡೋಣ. ನಿಜವಾಗ್ಲೂ ಅಮ್ಮನ ಹತ್ರ ಮಾತಾಡ್ತೀರಾ ನೀವು? ನಾನೇ ಹೇಳ್ತೀನಿ ಸೀಮಂತ ಮಾಡೋಣ ಅಂತ. ಸರಿ ಬನ್ನಿ. ಅಮ್ಮ, ನೀವ್ ಹೇಳ್ತಿದ್ರಲ್ಲ ಲಕ್ಕಿ ಅವ್ರಿಗೆ ಸೀಮಂತ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತ, ಇವಾಗ ಏನ್ ಹೇಳ್ತಾರೆ ಕೇಳಿ. ಹೌದಮ್ಮ, ಎಲ್ಲರೂ ಸೀಮಂತ ಮಾಡಬೇಕು ಅಂತ ಖುಷಿಯಾಗಿರ್ಬೇಕಾದ್ರೆ ನಾನು ಯಾಕೆ ಬೇಡ ಅನ್ಲಿ? ನನಗೆ ಬೇಜಾರಿದೆ ಅಂತ ನೀನು ಯಾಕೆ ಬೇಡ ಅಂತಿದ್ಯಾ? ನಡೀಲಿ ಬಿಡು, ಎಲ್ಲರೂ ಸಂತೋಷ ಮುಖ್ಯ ಅಲ್ವಾ? ನಿನಗೆ ಖುಷಿ ಇಲ್ಲ ಅಲ್ವಾ? ಮತ್ ಯಾವ ಸಂಭ್ರಮಕ್ಕೆ ನಾನು ಇದನ್ನೆಲ್ಲ ಆಚರಿಸ್ಕೋಬೇಕು? ಲಕ್ಕಿ ಅವ್ರೆ, ಇದು ಹೇಗೆ ಹೇಳ್ತಿದ್ದೀರಾ ನೀವು? ನೀವು ಮನ್ಸ್ಫೂರ್ತಿಯಾಗಿ ಒಪ್ಕೊಂಡಿದ್ದೀರಾ, ಸೀಮಂತ ನಡೀಲಿ ಅಂತ ಅಮ್ಮಂಗೆ ಹೇಳಿ. ಇನ್ನೂ ಬೇಜಾರು ಮಾಡ್ಕೊಂಡಿದ್ದಾರೆ ನೋಡಿ. ಅಮ್ಮ, ಈ ಸೀಮಂತ ನಡೀಲಿ, ನೀನು ಒಪ್ಕೋ. ಇಲ್ಲಪ್ಪ, ನೀನು ಅರೆ ಮನ್ಸಿನಲ್ಲಿ ಹೇಳ್ತಿದ್ಯಾ, ನಂಗೆ ಬೇಡ. ಆಮೇಲೆ ಊರಿನವರೆಲ್ಲ ಬಂದ್ರೆ ಅದನ್ನು ಎದುರಿಸೋದು ನನಗೆ ಕಷ್ಟ. ಬೇಕಾದ್ರೆ ಊರವ್ರನ್ನೆಲ್ಲ ಕರೆಯೋದೇ ಬೇಡ, ಮನೆ ಮಟ್ಟಿಗೆ ಮಾಡ್ಕೊಳ್ಳೋಣ. ಆದ್ರೆ ಸೀಮಂತ ಬೇಡ ಅನ್ಬೇಡಿ. ಹೌದಮ್ಮ, ಗೀತಾ ಕರೆಕ್ಟಾಗಿ ಹೇಳ್ತಾ ಇದ್ದಾಳೆ. ಅವಳ ಸಂಭ್ರಮ ಅವಳಿಗೆ, ಅವಳು ಬಲವಂತಕ್ಕೆ ನೀನು ಒಪ್ಕೊಂಡ್ಯಾ? ಇಲ್ಲಮ್ಮ, ನನಗೆ ಹಾಗನ್ನಿಸ್ತು. ಹೇಗಿದ್ರೂ ನಡೆಯೋ ಕಾರ್ಯಕ್ರಮ ನಡಿಬೇಕಲ್ವಾ? ನಾನು ಯಾವುದೋ ಟೆನ್ಷನಲ್ಲಿದ್ದೆ, ಅದೇ ಟೈಮ್ಗೆ ಗೀತಾ ಬಂದು ಈ ವಿಷಯ ಹೇಳಿದ್ಲು. ಅದಕ್ಕೆ ಏನೇನೋ ಹೇಳಿಬಿಟ್ಟೆ. ನಾನು ಯೋಚನೆ ಮಾಡಿದ್ಮೇಲೆ ಅನ್ನಿಸ್ತು ನಾನು ಮಾಡಿರೋ ತಪ್ಪು ಅಂತ. ಅದ್ಯಾವುದು ಮನಸ್ಸಲ್ಲಿ ಇಟ್ಕೋಬೇಡಮ್ಮ. ಈ ಸೀಮಂತ ನಡೀಲಿ, ಎಲ್ಲರೂ ಖುಷಿ ಖುಷಿಯಾಗಿರೋಣ. ಅಮ್ಮ, ನಾನು ನಿನ್ನ ಜೊತೆ ಇರ್ತೀನಿ.